ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಸೊ ಇವತ್ತು ಮಾನ್ಸೂನ್ ಟೈಮಲ್ಲಿ ಅಂದರೆ ಮಳೆಗಾಲದಲ್ಲಿ ನಾವು ಏನೇನು ಫಾಲೋ ಮಾಡಬೇಕಾಗುತ್ತೆ. ಸೊ ಈ ಸೀಸನಲ್ಲಿ ಅಂದರೆ ಪ್ರತಿಯೊಂದು ಕಾಲ, ಬೇಸಿಗೆಗಾಲ, ಚಳಿಗಾಲ, ಮಳೆಗಾಲ, ಈ ಎಲ್ಲ ಚೇಂಜಸಲ್ಲೂ ನಮ್ಮ ಬಾಡಿ ಏನು ನೇಚರ್ ಚೇಂಜ್ ಆಗ್ತಾ ಇದೆ ಅದ್ರ ತಕ್ಕಂಗೆ ರಿಯಾಕ್ಟ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್, ಇವಾಗ ಮಳೆಗಾಲದಲ್ಲಿ ಕ್ಲೈಮ್ಯಾಟಿಕ್ ಚೇಂಜಸ್ ಎಲ್ಲ ಬದಲಾವಣೆಗಳಾಗುತ್ತೆ ಆ್ಯಂಡ್ ಭೂಮಿ ಎಲ್ಲ ಒದ್ದೆ ಆಗುತ್ತೆ. ಸೊ ಭೂಮಿ ಯಾವಾಗ ಒದ್ದೆ ಆಗುತ್ತೆ ಅದೇ ಥರ ನಮ್ಮ ಬಾಡಿ ಒಳಗಡೆನೂ ಡ್ಯಾಂಪ್ನೆಸ್ ಅಂತ ಕರೀತಾರೆ, ಅಂದರೆ ತೇವಾಂಶ ಜಾಸ್ತಿ ಆಗುತ್ತೆ. ಸೊ ಈ ಸೀಸನಲ್ಲಿ ಬೇಗ ಕಫ ಫಾರ್ಮೇಷನ್ ಈಸಿಯಾಗಿ ಆಗೋಗುತ್ತೆ. ಹಾಗಾಗಿ ನಾವು ಆದಷ್ಟು ಈ ತಣ್ಣಗಿರೋ ನೀರು ಅಥವಾ ಬೇರೆ ಕೋಲ್ಡ್ ಐಟಮ್ಸನ್ನು ನಾವು ಆದಷ್ಟು ಅವಾಯ್ಡ್ ಮಾಡಬೇಕು. ಆದಷ್ಟು ಬಿಸಿನೀರನ್ನೇ ನೀವು ಯೂಸ್ ಮಾಡಿ. ಆ್ಯಂಡ್ ತುಂಬ ಜನ ನಾವು ಈ ಟೈಮಲ್ಲಿ ಹಾಲು ಮೊಸರು ಜಾಸ್ತಿ ಯೂಸ್ ಮಾಡ್ತಾ ಇದ್ದೀವಿ, ಅಂದರೆ ಡೈರಿ ಪ್ರಾಡಕ್ಟ್ಸ್ನ ನಾವು ಜಾಸ್ತಿ ಯೂಸ್ ಮಾಡ್ತಾ ಇದ್ರೂ ಕಫ ಫಾರ್ಮೇಷನ್ ಬೇಗ ಆಗುತ್ತೆ. ಸೊ ಇದನ್ನು ಆದಷ್ಟು ಅವಾಯ್ಡ್ ಮಾಡಿದ್ರೆ ಈ ಸೀಸನ್ಗೆ ತುಂಬ ಒಳ್ಳೆಯದು. ಆ್ಯಂಡ್ ಸಾಧ್ಯ ಆದಷ್ಟು ಬಿಸಿನೀರನ್ನೇ ಇನ್ಕ್ಲೂಡ್ ಮಾಡ್ಕೊಳ್ಳಿ. ಆ್ಯಂಡ್ ಸಮ್ಮರಲ್ಲಿ ನಮಗೆ ಈ ಪ್ರಾಬ್ಲಮ್ ಇರಲ್ಲ, ಯಾಕಂದರೆ ಅವಾಗ ಪಿತ್ತ ಜಾಸ್ತಿ ಇರುತ್ತೆ, ಪಿತ್ತದ ಎನರ್ಜಿ ಜಾಸ್ತಿ ಇರುತ್ತೆ. ಈ ಟೈಮಲ್ಲಿ ಕಫ ಜಾಸ್ತಿ ಇರುತ್ತೆ. ಸೊ ನಮ್ಮ ಬಾಡಿ ಯಾವ ಸೀಸನ್ಗೆ ಏನು ಐಟಮ್ಸ್ನ ನಾವು ಆ್ಯಕ್ಚುಲಿ ಇನ್ಕ್ಲೂಡ್ ಮಾಡ್ಕೋಬೇಕು ಅನ್ನೋದು ನಮಗೆ ಗೊತ್ತಿರಬೇಕು. ಆ್ಯಂಡ್ ಸಮ್ಮರಲ್ಲಿ ನಮಗೆ 3 to 4 ಲೀಟರ್ಸ್ ನಮ್ಮ ಬಾಡಿ ವೆಯ್ಟ್ ತಕ್ಕಂಗೆ ನಾವು ನೀರು ಕೊಡ್ತಾ ಇರ್ತೀವಿ. ಬಟ್ ಈ ಸೀಸನಲ್ಲಿ ಅಷ್ಟೊಂದು ರಿಕ್ವೈರ್ಮೆಂಟ್ ಇರಲ್ಲ, ಸ್ವಲ್ಪ ಮಟ್ಟಿಗೆ ನೀವು ಕಡಿಮೆ ಕುಡಿದ್ರೂ ಈ ಸೀಸನಲ್ಲಿ ಮ್ಯಾನೇಜ್ ಆಗುತ್ತೆ. ಸೊ ವಾಟರ್ ಇಂಟೇಕ್ನು ತುಂಬ ಮಾಡೋ ಅಂಥ ಅವಶ್ಯಕತೆ ಇಲ್ಲ. ಆ್ಯಂಡ್ ಸಾಧ್ಯ ಆದಷ್ಟು ನಾವು ಜಿಂಜರ್ ಇರ್ಬೋದು, ಸ್ಪೈಸಸ್ ಇರ್ಬೋದು, ಇದನ್ನೆಲ್ಲ ಇನ್ಕ್ಲೂಡ್ ಮಾಡ್ಕೊಳ್ಳೋದ್ರಿಂದ ಮೆಟಬಾಲಿಸಮ್ ನ್ಯಾಚುರಲ್ ಆಗಿ ನಮ್ಗೆ ಇನ್ಕ್ರೀಸ್ ಆಗುತ್ತೆ. ಸೊ ಇದರಿಂದ ಕಫದ ಎನರ್ಜಿ ಕಡಿಮೆ ಆಗುತ್ತೆ. ಸೊ ಬೇಗ ನಮಗೆ ನೆಗಡಿ, ಕೆಮ್ಮು, ಶೀತ ಈ ಥರದ್ದೆಲ್ಲ ಪ್ರಾಬ್ಲಮ್ಸ್ ಬರದೇ ಇರೋಂಗೆ ನಾವು ನೋಡ್ಕೋಬೋದು. ಆ್ಯಂಡ್ ತುಂಬ ಇಂಪಾರ್ಟೆಂಟ್, ಈ ಸೀಸನಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಸ್ವಲ್ಪ ಸ್ಲೋ ಇರುತ್ತೆ. ಅಂದರೆ ಸಮ್ಮರಲ್ಲಿ ಏನು ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತೋ ಆ ಥರ ಈ ಸೀಸನಲ್ಲಿ ಇರಲ್ಲ. ಸೊ ಹಾಗಾಗಿ ಏನಾದರೂ ಒಂದು ಫಿಸಿಕಲ್ ಆ್ಯಕ್ಟಿವಿಟಿನ ಇನ್ಕ್ಲೂಡ್ ಮಾಡ್ಕೊಳ್ಳೋದ್ರಿಂದ, ಅಂದರೆ ಫಾರ್ ಎಕ್ಸಾಂಪಲ್ ಇವಾಗ ಒಂದು ಸಮ್ಮರ್ ಸೀಸನಲ್ಲಿ ನೀವು ಪ್ರತಿದಿನ ಒಂದು ಅರ್ಧ ಗಂಟೆ ವಾಕಿಂಗ್ ಮಾಡ್ತಾ ಇದ್ದೀರಾ ಅಂದರೆ ಈ ಸೀಸನ್ಗೆ ಇನ್ನೊಂದು 40 to 50 ನಿಮಿಷ ಮಾಡೋದ್ರಲ್ಲಿ ತಪ್ಪೇನಿಲ್ಲ. ಸೊ ನೀವೆಷ್ಟು ವಾಕ್ ಅಥವಾ ಏನು ಫಿಸಿಕಲ್ ಆ್ಯಕ್ಟಿವಿಟಿ ಇನ್ಕ್ಲೂಡ್ ಮಾಡ್ಕೋತೀರಾ, ಅಥವಾ ಮನೆಯಲ್ಲೇ ಅಂದರೆ ನಮ್ಮ ಕೆಲಸನ ನಾವು ಪೋಸ್ಟ್ಪೋನ್ ಮಾಡ್ತಾ ಇರ್ತೀವಿ ಅಥವಾ ಬೇರೆಯವ್ರಿಗೆ ವಹಿಸ್ತಾ ಇರ್ತೀವಿ, ಆದಷ್ಟು ಆ ಥರ ಕೆಲಸಗಳನ್ನ ನೀವೇ ಇನ್ಕ್ಲೂಡ್ ಮಾಡ್ಕೊಳ್ಳೋದ್ರಿಂದ ದೈಹಿಕವಾಗಿ ಏನೇನು ನಮ್ಮ ಬಾಡಿಗೆ ಎಕ್ಸಸೈಸ್ ಆಗಬೇಕೋ ಅದಾಗುತ್ತೆ. ಸೊ ಇದರಿಂದ ಕಫ ಆದಷ್ಟು ಕಡಿಮೆ ಆಗುತ್ತೆ ನಮ್ಮ ಬಾಡಿ ಒಳಗಡೆ. ಸೊ ಈ ಚೇಂಜಸ್ಗಳನ್ನ ನಾವು ಆ್ಯಕ್ಚುಲಿ ಫಾಲೋ ಮಾಡೋದ್ರಿಂದ ಮತ್ತು ನಮ್ಗೆ ಈ ಟೈಮಲ್ಲಿ ಆಗುವಂಥ ಪ್ರಾಬ್ಲಮ್ಸ್ಗಳು ಬರದೇ ಇರೋಂಗೆ, ಕಫ ಮತ್ತು ನೆಗಡಿ, ಕೆಮ್ಮು, ಜ್ವರ ಮತ್ತು ಇವಾಗೆಲ್ಲ ಜಾಸ್ತಿಗಳಾಗುತ್ತೆ, ವೈರಸ್ ಎಲ್ಲ ಮಲ್ಟಿಪ್ಲೈ ಆಗುತ್ತೆ ಈ ಸೀಸನಲ್ಲಿ. ಸೊ ಹಾಗಾಗಿ ಈ ಟಿಪ್ಸನ್ನು ಫಾಲೋ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಸೊ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ, ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡಿ. ಆ್ಯಂಡ್ ನಿಮಗೆ ಇನ್ನೂ ಸಾಕಷ್ಟು ಇನ್ಫಾರ್ಮೇಷನ್ ನಿಮ್ಮ ಹೆಲ್ತ್ ಬಗ್ಗೆ ಅಥವಾ ನಿಮ್ಮ ರಿಲೇಟೆಡ್ ವೆಯ್ಟ್ ಬಗ್ಗೆ, ಈ ಥರ ಸಾಕಷ್ಟು ವಿಚಾರಗಳ ಬಗ್ಗೆ ನಿಮಗೆ ಮಾಹಿತಿ ಬೇಕು ಅಂದರೆ ಸೊ ನಮ್ಮ ವಾಟ್ಸಪ್ ನಂಬರ್ಗೂ ನೀವು ಮೆಸೇಜ್ ಮಾಡ್ಬೋದು ಅಥವಾ ಕಾಲ್ ಮಾಡ್ಬೋದು. ಆ್ಯಂಡ್ ನಮ್ಮ ಆಫೀಸ್ ಕೂಡ ನೀವು ಡೈರೆಕ್ಟಾಗಿ ಬಂದು ಮೀಟ್ ಮಾಡ್ಬೋದು. ಥ್ಯಾಂಕ್ ಯು ವೆರಿ ಮಚ್.